ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಎರಡೇ ಪದಾರ್ಥದಿಂದ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಬೌಲ್ ತೊಗೊಂಡೇನಿ. ಈಗ ಇದಕ್ಕೆ 1 ಕಪ್ ಮೊಸರು ಹಾಕೋತೇನೆ. ಇದು ಮೊಸರೆಲ್ಲ ಬೀಟ್ ಮಾಡಿ ಮಜ್ಜಿಗೆ ಮಾಡ್ಕೋಬೇಕ್ರಿ. ನೀರೇನು ಹಾಕೋಬೇಡ, ಹಾಗೆ ಮಜ್ಜಿಗೆ ಮಾಡ್ಕೊರಿ. ಈ ರೀತಿ ಮೊಸರೆಲ್ಲ ಸ್ಮೂತ್ ಆಗ್ಬೇಕ್ರಿ. ಒಂದು ಬೀಟರ್ ಇದ್ರೆ ನೀವು ಬೀಟರ್ಲೇ ಮಾಡ್ಕೊರಿ, ಬೀಟರ್ ಇಲ್ಲಾಂದ್ರೆ ಸ್ಪೂನ್ಲೇ ಮಾಡ್ಕೋಬೋದ್ರಿ. ನೋಡಿರಿ, ಇದೆಲ್ಲ ಕಳೆದಿದ್ದೆಲ್ಲ ಹೋಗಿ ಮಜ್ಜಿಗೆ ಥರ ಬಂದೈತೆ ನೋಡಿರಿ. ಈಗ ನಾನು ಮೊಸರು ತೊಗೊಂಡು ಹಿಂಗೆ ಕಡೆ ಹಾಕತ್ತೀನಿ ರೀ. ನಿಮ್ಮ ಹತ್ರ ಮಜ್ಜಿಗೆ ಇತ್ತಂದ್ರೆ ಗಟ್ಟಿ ಮಜ್ಜಿಗೆ ತೋರ್ತೀವಿ, ನೀರು ಮಜ್ಜಿಗೆ ಬೇಡ, ಗಟ್ಟಿ ಮಜ್ಜಿಗೆ ತೊಗೊಳ್ರಿ. ನೋಡಿ, ನಮ್ಮ ಬರೀ ಮೊಸರೇ ಕಡೋದು ಮಜ್ಜಿಗೆ ಥರ ಮಾಡ್ಕೊಂಡೆ ನೋಡಿರಿ. ಅದು ತಿಳಿ ಮಜ್ಜಿಗೆ ಏನಾಗಿಲ್ಲ, ಗಟ್ಟಿ ಮಜ್ಜಿಗೆನೆ. ಯಾಕಂದ್ರೆ ನೀರು ಹಾಕಿಲ್ಲ ರೀ ನಾನು, ಹಾಗಾಗಿ ಗಟ್ಟಿನೇ ಇದೆ ನೋಡಿರಿ. ಈ ರೀತಿ ಬೀಟ್ ಮಾಡ್ಕೋಬೇಕ್ರಿ. ಈ ರೆಸಿಪಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅದು ಹಾಕೋತೀರಿ. ಇದು ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ಇದು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಬೇಕ್ರಿ. 1 ಕಪ್ ಮೊಸರಿಗೆ 1 ಕಪ್ ಅಕ್ಕಿ ಹಿಟ್ಟು ಸರಿ ಹೋಗುತ್ತೆ ನೋಡ್ರಿ. ನೋಡಿ, ಪೂರ್ತಿ ಹಾಕೊಂಡೇನಿ. ಈಗ ನಿಮ್ಮ ಹತ್ರ ಈ ಥರ ಬೀಟ್ರಿ ಇಲ್ಲಾಂದ್ರೆ ನೀವು 1 ಸ್ಪೂನ್ಲೇ ಮಾಡ್ಕೋಬೋದು, ಇಲ್ಲ ಕೈಲೇನೂ ಮಾಡ್ಕೋಬೋದು ರೀ. ಇದು ಮೊಸರು ಅಕ್ಕಿ ಹಿಟ್ಟೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಆಯ್ತಂದ್ರೆ ಇದು ಪೇಸ್ಟ್ ಥರ ರೆಡಿ ಆಗ್ತೈತೆ ರೀ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ. 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕ್ರಿ. ಈಗ ನಾನು ಮೊಸರಿನ ಕಪ್ಪಿಗೆ ಹಾಕೋತೀನಿ ನೋಡ್ರಿ. ನೋಡ್ಕೊಂಡು ಹಾಕೊಡ್ರಿ, ಸ್ವಲ್ಪ ಹಾಕೋರಿ. ನಾನು 1 ಕಪ್ ಅಕ್ಕಿ ಹಿಟ್ಟಿಂದ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡಾಕತ್ತೀನಿ ರೀ. ನಿಮಗೆ ಯಾವ ಅಕ್ಕಿ ಹಿಟ್ಟಿನ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ನಾನು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿರಿ. 1 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ನೀರು ರೀ. ಈ 3 ಮಿಕ್ಸ್ ಮಾಡ್ಕೊಂಡಿನಿ. ಈ ಹದ ಬಂದೈತೆ ನೋಡಿರಿ. ಇದು ಕ್ರೀಮಿ ಥರ ಬರ್ಬೇಕ್ರಿ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ನೀವು ಮಿಕ್ಸ್ ಮಾಡ್ಬೇಕಾಗ್ತದೆ. ನಿಮ್ಗೆ ಇದರಲ್ಲೇ ಸರಿ ಹೋಗಲಿಲ್ಲ ಅಂದ್ರೆ ನೀವು ಕೈಲೇನೂ ಮಿಕ್ಸ್ ಮಾಡ್ಕೋಬೋದು ರೀ. ಈಗ ನಾನು ಕೈಲೇ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಎಷ್ಟು ಪಳ್ಳಾಗಿ, ಎಷ್ಟು ಹಗುರಾಗಿ ಬಂದೈತೆ ನೋಡ್ರಿ ಹಿಟ್ಟು. ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನೋಡಿ, ಎಷ್ಟು ಸ್ಮೂತಾಗಿ ಹೆಂಗೆ ಬಂದೈತಿ ಇದು. ಇದೊಂದು 5-6 ನಿಮಿಷ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ಇದು ಹಿಟ್ಟು ನೀವು ಎಷ್ಟು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೋತಿರಲ್ಲ, ಕ್ರೀಮಿಯಾಗಿ ಪಳ್ಳಾಗಿ ಹದ ಬರ್ತೈತಲ್ಲ, ಅಷ್ಟು ಚಲೋ ಪಕೋಡ ಬರ್ತಾವ್ರಿ. ನೀವು ಪಕೋಡ ಆದರೂ ಅನ್ಬೋದು, ಬಜ್ಜಿ ಆದರೂ ಅನ್ಬೋದು, ಟೀ ಟೈಮ್ ಸ್ನ್ಯಾಕ್ಸ್ ಆದರೂ ಅನ್ಬೋದು, ನೀವು ಏನಾದರೂ ಕರಿಬೋದು ರೀ. ನೋಡಿರಿ, ಹಿಟ್ಟು ಎಷ್ಟು ಮಸ್ತಾಗಿ ಕ್ರೀಮಿ ಥರ ಬಂದೈತೆ ನೋಡಿರಿ. ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಈಗ ಇದಕ್ಕೆ ನಾನು ಏನೂ ಹಾಕಿಲ್ಲ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. 1-4 ಕಾಳು ಕರಿಕಾಳು ಮೆಣಸು ಹಾಕೋತೀನಿ ನೋಡಿರಿ. ಸ್ವಲ್ಪ ಅಜ್ವೇನ್ ಹಾಕೋತೀನಿ ನೋಡಿರಿ. 1-2 ಹಸಿಮೆಣಸಿಗೆ ಸಣ್ಣ ಕಟ್ ಮಾಡ್ಕೊಂಡ್ರೆ ಅವನು ಹಾಕೋತೀವಿ. ಆಪ್ಷನಲ್ ಬೇಕಂದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನೀವು ಇದಕ್ಕೆ ಉಳ್ಳಾಗಡ್ಡಿನೂ ಬೇಕಂದ್ರೆ ಹಾಕೋಬೋದು. ನಾನು ಉಳ್ಳಾಗಡ್ಡಿ ಏನು ಹಾಕ್ತಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ. ಕರಿಬೇವು ಕೊತ್ತಂಬರಿನೂ ಹಾಕೋಬೋದು ನೀವು. ನಾನು ಏನೂ ಬೇಡಪ್ಪ ಅಂತೇಳಿ ಸಿಂಪಲಾಗಿ ಮಾಡಾಕತ್ತೀನಿ ರೀ. ನೀವು ವೈಟಾಗಿ ಹಿಂಗೆ ಪ್ಲೇನಾಗಿನೂ ಮಾಡ್ಕೋಬೋದು, ಇಲ್ಲ ಇವೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಇವು ಬಾಯಿಗೆ ಸಿಗ್ತಾ ಇದ್ರೆ ಇದ್ರ ಮಜಾನೇ ಬೇರೆ ಇರ್ತೈತೆ ರೀ. ಟೀ ಜೊತೆಗೆ ಒಂದೊಂದು ತಿಂದು ಟೀ ಕುಡಿದ್ರೆ ಮಸ್ತಾಗಿರ್ತೈತೆ ರೀ. ಈಗ ನೋಡಿರಿ, ನಾ ಏನು ಮಿಕ್ಸ್ ಮಾಡ್ಕೊಂಡೇನಿ ಹಿಟ್ಟಿನ ಹದ ಈ ರೀತಿ ಆಗೈತೆ ನೋಡಿರಿ. ಈಗ ನಾನು ಹಿಟ್ಟು ಕಲಸಿ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಈ ಎಣ್ಣೆ ಫ್ರೈ ಮಾಡ್ಬೇಕಲ್ರಿ, ಹಂಗಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇವು ಮುಳುಗೋಷ್ಟು ಹಾಕೊಂಡ್ರೆ ಸಾಕು. ನಾ 1 ಕಪ್ ಹಾಕೋತೀನಿ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ನೀವು ಫಸ್ಟ್ ಟೈಮ್ ಹಾಕಾಗ ನೀರಾಗಿ ಕೈ ಎದ್ರಿ, ಯಾಕಂದ್ರೆ ಹಿಟ್ಟು ಕೈ ಗಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ನೀರು ಎದ್ದು ನೀವು ಹಾಕ್ಬೇಕಾಗ್ತೈತೆ ನೋಡಿ. ನಾ ಈ ರೀತಿ ನೀರು ಎದ್ಕೊಂಡಿನ ಕೈಗೆ. ಈಗ ಪ್ರತಿ ಸತಿ ನಾವು ಬಿಡುವಾಗೂ ನೀರಾಗಿ ಕೈ ಎದ್ದು ಬಿಡ್ಬೇಕಾಗ್ತೈತೆ ರೀ. ಅವಾಗ ಕೈಗೆ ಹಿಟ್ಟು ಅಂಟ್ಕೊಳ್ಳಲ್ಲ. ಈಗ ನಾನು ಈ ಸೈಜಲ್ಲಿ ಬಿಡಾಕತ್ತೀನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಬಿಟ್ಕೋಬೋದು ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡ್ಕೊಂಡು ನೀವು ಬಿಡ್ರಿ. ನೀವು ಬಿಟ್ಟಿದ ತಕ್ಷಣ ಏನು ತಿರುಗಿಸ್ಬೇಡ್ರಿ. ಸ್ವಲ್ಪ ಗುಳಿ ಕಡಿಮೆ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ಇದಕ್ಕೇನು ಸೋಡಾ ಹಾಕಿಲ್ಲ, ಬೇಕಿಂಗ್ ಪೌಡ್ರ್ ಹಾಕಿಲ್ಲ, ಮತ್ತು ನೆನೆಸುವಂಥ ಅವಶ್ಯಕತೆ ಇಲ್ಲ ರೀ. ನೀವು ಮಿಕ್ಸ್ ಮಾಡಿದ ತಕ್ಷಣ, ಕಲಸಿದ ತಕ್ಷಣ ಹಾಕಿಬಿಡ್ಬೋದು ರೀ ಪಕೋಡಗಳು. ನಾನು ಅಕ್ಕಿ ನೆನೆಸಿ ರುಬ್ಬಿ ಆಲೂಗಡ್ಡೆ ಹಾಕಿ ಅದೊಂಥರ ಬಜ್ಜಿ ಮಾಡಿ ತೋರಿಸೀನಿ. ಬರೀ ಅಕ್ಕಿ ಹಿಟ್ಟಿನ ಬಜ್ಜಿ ಮಾಡಿ ತೋರಿಸೀನಿ, ಗೋಧಿ ಹಿಟ್ಟಿನ ಬಜ್ಜಿ ಮಾಡಿ ತೋರಿಸೀನಿ, ಕಡಲೆ ಹಿಟ್ಟಿನ ಬಜ್ಜಿ ಮಾಡಿ ತೋರಿಸೀನಿ, ಕಾಂದ ಬಜ್ಜಿ ಮಾಡಿ ತೋರಿಸೀನಿ, ಈರುಳ್ಳಿ ಬಜ್ಜಿ ಮಾಡಿ ತೋರಿಸೀನಿ, ಮೈಸೂರು ಬೋಂಡ ಮಾಡಿ ತೋರಿಸೀನಿ. ಸುಮಾರು ನಮೂನಿ ಬಜ್ಜಿಗಳು ನಾನು ಮಾಡಿ ತೋರಿಸೀನಿ. ನಿಮಗೆ ಯಾವ ಡಿಫ್ರೆಂಟ್ ಆಗಿರೋ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ,
ಹೇಳ್ರಿ ಅದನ್ನ ಮಾಡಿ ತೋರಿಸ್ತೀನಿ ರೀ. ನೀವು ಪಕೋಡ ಆದರೂ ಅನ್ಬೋದು, ಬಜ್ಜಿ ಆದರೂ ಅನ್ಬೋದು, ಬೋಂಡ ಆದರೂ ಅನ್ಬೋದು, ನೀವು ಏನು ಹೆಸರು ಕೊಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರಿ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ನಾನು ಚಿಕ್ಕ ಪಾತ್ರೆ ಇಟ್ಕೊಂಡು ಮಾಡಾಕತ್ತೀನಿ, ನೀವು ದೊಡ್ಡ ಪಾತ್ರೆ ಇಟ್ಕೊಂಡು ಒಂದೇ ಸರಿನೂ ಹಾಕೋಬೋದು ರೀ. ಈಗ ಹೆಂಗಿದ್ರು ಮಕ್ಳಿಗೆ ಸ್ಕೂಲ್ ರಜೆ ಬಿಟ್ಟೈತಲ್ಲ, ಏನಾರು ತಿನ್ನಕ್ಕೆ ಸ್ನ್ಯಾಕ್ಸ್ ಕೇಳ್ತಿರ್ತಾರೆ, ಈ ರೀತಿ ಮನೆಯಾಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ಒಳ್ಳೇದು ರೀ. ಹೊರಗಡೆ ತಂದು ತಿನ್ನೋ ಬದಲಿ ಮನೇಲೆ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿ ಆಗ್ತೈತೆ ರೀ. ನೋಡಿ ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಮತ್ತು ಗುಳ್ಳಿನೂ ಕಡಿಮೆ ಆಗ್ಯಾವು, ಈಗ ಕಲರು ಬಂದಾವು. ನಾ ತಕ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಹಾಕೋಬೋದು. ನಾನೀಗ ಚಿಕ್ಕ ಚಿಕ್ಕ ಸೈಜಲ್ಲಿ ಹಾಕ್ಕೊಂಡಿನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡೋದು ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾ ಒಂದು 3 ತೋರಿಸ್ತೀನಿ. ಈಗ ನೋಡಿರಿ ಮ್ಯಾಲೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ, ಒಳಗೆ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿ, ಎಷ್ಟು ಸ್ಪಾಂಜಿ ಥರ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ನೀವು ಹಿಟ್ಟಾಗಿ ಕಲಿಸುವಾಗ ಕರೆಕ್ಟಾಗಿ ಕಲಿಸಿದ್ರೆ ಅಂದ್ರೆ ಬಜ್ಜಿ ಎಷ್ಟು ಪಳ್ಳಾಗಿ ಬರ್ತಾವೆ ನೋಡಿ. ಹಿಟ್ಟು ಪೂರ್ತಿ ಪಳ್ಳಾಗಿರ್ಬೇಕು ರೀ, ಅವಾಗ ಬಜ್ಜಿ ಪಳ್ಳಾಗಿ ಬರ್ತಾವ್ರಿ. ನೀವು ಹಿಟ್ಟನ್ನು ಕರೆಕ್ಟಾಗಿ ಕಲಿಸಿಲ್ಲ ಅಂದ್ರೆ ಒಳಗೆ ಹಿಟ್ಟಿಟ್ಟು ಹಾಗೆ ಉಳಿತಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ 1 ಕಪ್ ಮೊಸರು 1 ಕಪ್ ಅಕ್ಕಿ ಹಿಟ್ಟಿತ್ತಂದ್ರೆ ಈ ರೀತಿ ಬಜ್ಜಿ ಮಾಡ್ಕೋಬೋದ್ರಿ. ಈ ರೀತಿ ಬಜ್ಜಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.